ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬಕ್ಕೂ ಹೇರಳವಾಗಿ ಕರ್ತನಿಂದ ಒದಗಿಸಲ್ಪಡಲಿ. ಹೃದಯಂಗಮ ಮಾತು ಎಂಬ ಈ ವಾಕ್ಯ ಧ್ಯಾನದ ಸರಣಿಯಲ್ಲಿ ನಾವು ಈ ತಿಂಗಳು ಯೇಸು ಕ್ರಿಸ್ತನ ಶಿಲುಬೆ ಶ್ರಮೆ ಕುರಿತು ಧ್ಯಾನಿಸುತ್ತಿರುವಲ್ಲಿ ನಾವಿದನ್ನು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 50ರಿಂದ 53 ವಚನಗಳು. ಯೋಹಾನ 11 50ರಿಂದ 53 ವಚನಗಳು. ಜನವೆಲ್ಲ ನಾಶವಾಗುವುದಕ್ಕಿಂತ ಒಬ್ಬ ಮನುಷ್ಯನು ಜನಕ್ಕೋಸ್ಕರ ಸಾಯುವುದು ನಿಮಗೆ ಹಿತವೆಂದು ನೀವು ಆಲೋಚಿಸುವುದೂ ಇಲ್ಲ ಎಂಬುದಾಗಿ ಹೇಳಿದನು. ಇದನ್ನು ಅವನು ತನ್ನಷ್ಟಕ್ಕೆ ತಾನೇ ಹೇಳಲಿಲ್ಲ, ಆದರೆ ತಾನು ಆ ವರ್ಷದ ಮಹಾಯಾಜಕನಾಗಿದ್ದುದರಿಂದ ದೈವ ಪ್ರೇರಣೆಯಿಂದ ಮಾತಾಡಿ ಏಸು ಆ ಜನಕ್ಕೋಸ್ಕರ ಸಾಯುವುದಕ್ಕಿದ್ದನೆಂದು ಹೇಳಿದನು. ಏಸು ಆ ಜನಕ್ಕೋಸ್ಕರ ಮಾತ್ರವಲ್ಲದೆ ಚದರಿರುವ ದೇವರ ಮಕ್ಕಳನ್ನು ಒಟ್ಟುಗೂಡಿಸುವುದಕ್ಕೆ ಸಹ ಸಾಯುವುದಕ್ಕಿದ್ದನು. ಆ ದಿನದಿಂದ ಆತನನ್ನು ಕೊಲ್ಲುವುದಕ್ಕೆ ಆಲೋಚಿಸುತ್ತಿದ್ದರು. ಈ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೆ ದೇವರ ಆತ್ಮ ನಮ್ಮನ್ನು ಬಲಪಡಿಸಿ ತಾನೇ ಬೋಧಿಸಲಿ. ಕರ್ತನ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮದಿಂದ ನಮ್ಮನ್ನು ತುಂಬಿಸಲಿ. ಯೇಸು ಕ್ರಿಸ್ತನ ಕುರಿತಾಗಿಯೂ ಆತನ ಶಿಲುಬೆ ಶ್ರಮೆ ಕುರಿತಾಗಿಯೂ ಅದರಿಂದ ನಮಗೆ ದೊರಕುವ ಲಾಭದ ಕುರಿತಾಗಿಯೂ ದೇವರಾತ್ಮ ನಮಗೆ ಹೆಚ್ಚೆಚ್ಚಾಗಿ ತನ್ನ ಪರಿಜ್ಞಾನವನ್ನು ಅನುಗ್ರಹಿಸಲಿ. ನೆನ್ನೆ ದಿವಸ ಈ ವಾಕ್ಯ ಭಾಗವನ್ನು ನಾವು ಧ್ಯಾನಿಸಿದ್ದೇವೆ. ಆದರೂ ಈ ದಿನವೂ ನಾವು ಇದರಲ್ಲಿ ಕಲಿಯತಕ್ಕ ಸಂಗತಿಗಳಿಗಾಗಿ ದೇವರಾತ್ಮನು ನಮ್ಮನ್ನು ಬಲಪಡಿಸಲಿ. ಇಲ್ಲಿಯ ಸಂದರ್ಭ ಯೋಹಾನ 11ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಈತನು ಒಂದು ಸೂಚಕ ಕಾರ್ಯವನ್ನು ಮಾಡಿದ್ದಾನೆ. ಯೋಹಾನನು ತನ್ನ ಸುವಾರ್ತೆಯ ಬರವಣಿಗೆಯಲ್ಲಿ 7 ಸೂಚಕ ಕಾರ್ಯಗಳನ್ನ ಆತನು ವಿವರಿಸಿದ್ದಾರೆ. ಅದರಲ್ಲಿ 7ನೇ ಸೂಚಕ ಕಾರ್ಯವಾಗಿ ಸತ್ತಿದ್ದ ಲಾಜರನನ್ನ ಯೇಸು ಕ್ರಿಸ್ತನು ಆತನು ಸತ್ತು ಸಮಾಧಿಯಾಗಿ 4ನೇ ದಿವಸದಲ್ಲಿ ಆತನೀಗ ಜೀವದಿಂದ ಎಬ್ಬಿಸಿದ್ದಾನೆ. ಈ ಮೂಲಕ ಆತನು ಸತ್ತವರನ್ನ ಬದುಕಿಸುವವನು, ಸತ್ತವರನ್ನ ಬದುಕಿಸುವ ಅಧಿಕಾರ ತಂದೆಯಿಂದ ಪಡೆದವನೆಂಬುದಾಗಿ ಆತನು 5ನೇ ಅಧ್ಯಾಯದಲ್ಲಿ ತಾನು ವಿವರಿಸಿದ್ದನ್ನ ಈಗ ಆತನು ನಮ್ಮ ಎದುರು ಆತನು ಈಗ ಸ್ಪಷ್ಟೀಕರಿಸ್ತಾನೆ. ಸತ್ತಿದ್ದ ಲಾಜರನನ್ನ ಎಬ್ಬಿಸಿದರಲ್ಲಿ ಇದರ ನಿಮಿತ್ತವಾಗಿ ಇಲ್ಲಿ 11ನೇ ಅಧ್ಯಾಯದ 45ನೇ ವಚನ ಹೀಗೆ ಹೇಳ್ತದೆ: ಮರಿಯಳಿಗೆ ಬಂದ ಯಹೂದ್ಯರು ಆತನು ಮಾಡಿದ ಕಾರ್ಯವನ್ನು ನೋಡಿದಾಗ ಅವರಲ್ಲಿ ಅನೇಕರು ಆತನನ್ನು ನಂಬಿದರು. ಯೋಹಾನ ಸುವಾರ್ತೆಯ ಒಂದು ವಿಶೇಷತೆ, ಯೋಹಾನನು ಅನೇಕ ಕಾರ್ಯಗಳನ್ನು ಬರೆಯುತ್ತಾ ಒಂದು ವೇಳೆ ಅಧ್ಯಾಯಕ್ಕೆ ಕಡಿಮೆ ಅಂದ್ರೆ ಒಂದೆಂಬಂತೆ ಆತನು ದೇವರು ಯೇಸುವನ್ನ ನಂಬುವುದಕ್ಕಾಗಿ ಅಥವಾ ಯೇಸುವನ್ನ ನಂಬಿದವರ ಕುರಿತಾಗಿ ಆತನು ಪದೇ ಪದೇ ನಂಬಿದರು ಅಥವಾ ನಂಬುವುದಕ್ಕಾಗಿ ಮಾತನ್ನ ಹೇಳ್ತಲೇ ಬರ್ತಾನೆ. ಆದರೆ ಯೇಸುವನ್ನ ದೇವಕುಮಾರನೆಂದು ನಾವು ನಂಬಿ ನಿತ್ಯ ಜೀವವನ್ನು ಸಂಪಾದಿಸಿಕೊಳ್ಳಬೇಕೆನ್ನುವಂಥ ನಿರ್ದಿಷ್ಟ ಉದ್ದೇಶದೊಂದಿಗೆ ಯೋಹಾನನು ಈ ಸುವಾರ್ತೆಯನ್ನು ಬರೆದಿದ್ದಾನೆ. ದೇವರು ಈತನ ಕೈಗಳಿಂದ ಅದನ್ನು ಬರೆಸಿದ್ದಾನೆ. ಈಗ ಅನೇಕರು ಆತನನ್ನ ನಂಬುತ್ತಾ ಇರುವಾಗ, ಯೇಸು ಕ್ರಿಸ್ತನ ಮೇಲೆ ಅವರಿಗೆ ನಂಬಿಕೆ ಉಂಟಾಗುತ್ತಿರುವಾಗ, ಅವರಲ್ಲಿ ಕೆಲವು ಜನರು ಹೋಗಿ ಫರಿಸಾಯರ ಬಳಿಗೆ ಯೇಸು ಮಾಡಿದ ಈ ಅದ್ಭುತ ಕಾರ್ಯವನ್ನು ಅಥವಾ ಯೇಸು ಮಾಡಿದ ಈ ಸೂಚಕ ಕಾರ್ಯವನ್ನು ಈಗ ಕೆಲವರು ಫರಿಸಾಯರಿಗೆ ವಿವರಿಸ್ತಾರೆ. ಸಾಧಾರಣ ಅದ್ಭುತ ಕಾರ್ಯ, ಸೂಚಕ ಕಾರ್ಯವೆಲ್ಲವೂ ಅದ್ಭುತ ಕಾರ್ಯವೇ. ಆದರೆ ಸೂಚಕ ಕಾರ್ಯ ಎನ್ನುವಾಗ ಅದು ಮುಂದಿನ ಕೆಲವು ಸಂಗತಿಗಳಿಗೆ ಅದು ನಿರ್ದಿಷ್ಟ ಸಂದೇಶವನ್ನು ನಮಗೆ ತಿಳಿಯಪಡಿಸ್ತದೆ. ಈಗ ಯೇಸು ಸತ್ತಿದ್ದ ಲಾಜರನ ಎಬ್ಬಿಸುವುದರಲ್ಲಿ ಮುಂದೆ ಕ್ರಿಸ್ತನಲ್ಲಿ ನಿದ್ರೆ ಹೋದ ಪ್ರತಿಯೊಬ್ಬರಿಗೂ ಅಥವಾ ಯೇಸು ಕ್ರಿಸ್ತ ನಂಬಿದ ಪ್ರತಿಯೊಬ್ಬರಿಗೂ ಆತನು ಪುನರುತ್ಥಾನಗೊಳಿಸ್ತಾನೆ ಎನ್ನುವಂಥ ನಿರ್ದಿಷ್ಟ ಸಂದೇಶವನ್ನು ಅದು ಸೂಚಿಸ್ತದೆ. ಹಾಗಾಗಿ ಅದು ಸೂಚಕ ಕಾರ್ಯ. ಸರಿ, ಈ ಕಾರ್ಯವನ್ನು ಫರಿಸಾಯರಿಗೆ ತಿಳಿಸ್ತಾರೆ. ಆಗ 47ನೇ ವಚನದಲ್ಲಿ ಮಹಾಯಾಜಕರು, ಫರಿಸಾಯರು, ಹಿರೀಸಭೆಯವರನ್ನು ಕೂಡಿಸ್ತಾರೆ. ಅವರು ಮಾತನಾಡ್ತಾರೆ, ನಾವು ಇದೇನು, ಈ ಮನುಷ್ಯನು ಬಹು ಸೂಚಕ ಕಾರ್ಯಗಳನ್ನು ಮಾಡುತ್ತಾನಲ್ಲ. ಈಗಾಗಲೇ ಅವರ ಗಮನಕ್ಕೆ ಬಂದದೆ, ಯೇಸು 1-2 ಸೂಚಕ ಕಾರ್ಯವನ್ನೆಲ್ಲ ಬಹು ಸೂಚಕ ಕಾರ್ಯಗಳನ್ನ ಈಗ ಮಾಡಿದ್ದಾನೆ. ಈಗ ಒಂದು ತಪ್ಪಾದ ಗ್ರಹಿಕೆ, ನಾವು ಈ ವಾಕ್ಯ ಭಾಗದಲ್ಲಿ ಕಾಣುವಂಥ 2 ವಿಭಿನ್ನ ಸಂಗತಿಗಳು. 48ನೇ ವಚನದಲ್ಲಿ ಒಂದು ತಪ್ಪಾದ ಗ್ರಹಿಕೆ, ಆದರೆ 49ನೇ ವಚನದಿಂದ
1ನೇ ವಚನಕ್ಕೆ ದೇವರ ಆತ್ಮನಿಂದ ಸರಿಯಾದ ಗ್ರಹಿಕೆ. ಈಗ ಅದೇ ಬಾಯಿಗಳು ತಪ್ಪಾದ ಗ್ರಹಿಕೆ ಏನು ಮಾತನಾಡ್ತು ಅಲ್ಲಿ ಬರ್ದದೆ 48ರಲ್ಲಿ, ನಾವು ಅವನನ್ನು ಹೀಗೆ ಬಿಟ್ಟರೆ ಎಲ್ಲರೂ ಅವನನ್ನು ನಂಬಾರು. ಯಾವ ಒಂದು ಮಟ್ಟ ಈಗ ಇದು ನಂಬಿಕೆ ಮಟ್ಟ ತಲುಪಿದೆ ಎಂಬುದಾಗಿ ಹೇಳಿದ್ರೆ ಎಲ್ಲರೂ ಯೇಸುವನ್ನು ನಂಬುವ ಮಟ್ಟ ಬಂದದೆ. ಇದನ್ನು ಸಹಿಸದ ಮಹಾಯಾಜಕರು, ಪರಿಸಾಯರು, ಹಿರಿಸಭೆಯವರು ಇವರು ಹೇಳ್ತಿದ್ರು, ಎಲ್ಲರೂ ಈಗ ಈತನನ್ನು ನಂಬಿಬಿಟ್ರೆ, ಎಲ್ಲರೂ ಈತನ ಮೇಲೆ ವಿಶ್ವಾಸವಿಟ್ರೆ. ಮುಂದೆ ಒಂದು ತಪ್ಪಾದ ಗ್ರಹಿಕೆಯನ್ನು ಮಾತಾಡ್ತಿದ್ದಾರೆ. ಅವರು ಸುಮ್ಮನೆ ಒಂದು ಕಲ್ಪನೆ ಮಾತನಾಡ್ತಿದ್ದಾರೆ. ಮತ್ತು ರೋಮ್ ರಾಜ್ಯದವರು ಬಂದು ನಮ್ಮ ಸ್ಥಾನವನ್ನು ಜನವನ್ನು ಸೆಳೆಕೊಂಡರು. ಎಲ್ಲರೂ ಯೇಸುವನ್ನು ನಂಬಿಬಿಟ್ರೆ ರೋಮಾಯರು ಅಥವಾ ರೋಮನ್ನರು ಬಂದು ಇವರ ಸ್ಥಾನವನ್ನು ಜನವನ್ನು ಸೆಳ್ಕೊಂಡು ಹೋಗ್ಬಿಡ್ತಾರೆ. ಇದು ತಪ್ಪಾದ ಗ್ರಹಿಕೆ, ಊಹಾಪೋಹಗಳು, ಸುಳ್ಳು ಕಲ್ಪನೆಗಳು, ಸುಳ್ಳು ಗ್ರಹಿಕೆಗಳು. ಆದ್ರೆ ದೇವರಿಗೆ ಸ್ತೋತ್ರ, ಇವರು ಯೇಸುವಿಗೆ ವಿರುದ್ಧವಾಗಿ ಒಳಸಂಚು ಮಾಡುವುದಕ್ಕಾಗಿಯೇ ಸೇರಿ ಬಂದಿರುವಾಗ ಆ ವರ್ಷದ ಮಹಾಯಾಜಕನಾಗಿ ನೇಮಿಸಲ್ಪಟ್ಟ ಕಾಯಫನೊಳಗೆ ಈಗ ದೇವರಿಂದ ಸರಿಯಾದ ಪ್ರೇರೇಪಣೆ ಉಂಟಾಗ್ತದೆ. ಅದನ್ನ ನಾವು 51ನೇ ವಚನದಲ್ಲಿ ಓದ್ತೇವೆ. ಆ ವರ್ಷದ ಮಹಾಯಾಜಕನಾಗಿದ್ದರಿಂದ ಯಾಕೆ ಅವನಿಗೆ ಪ್ರೇರೇಪಣೆ ಆಯಿತು? ಕಾರಣ ಆ ವರ್ಷಕ್ಕೆ ಅವನು ಮಹಾಯಾಜಕನಾಗಿ ನೇಮಕವಾಗಿದ್ದ. ದೇವರ ಕಾರ್ಯಗಳನ್ನ ದೇಶಕ್ಕೂ ದೇವಜನರಿಗೂ ನೆರವೇರಿಸಿಕೊಡುವವನು ಆತನೇ ಆಗಿದ್ದ. ಅವನೊಳಗೆ ತಪ್ಪಾದ ಪ್ರಯತ್ನಗಳು, ಆಲೋಚನೆಗಳು, ಮಾತುಗಳು ಇದ್ದಾಗ್ಯೂ ಅವನ ಸ್ಥಾನಕ್ಕೆ ದೇವರು ಬೆಲೆ ಕೊಡ್ತಿದ್ದಾನೆ. ಆದುದರಿಂದ ಅವನೊಳಗೆ ದೇವರು ತನ್ನ ಪ್ರೇರೇಪಣೆಯನ್ನು, ದೇವ ಪ್ರೇರೇಪಣೆಯನ್ನು ಆತನು ತಂದದ್ರಿಂದ ಅವನು ಅದಕ್ಕಾಗಿ ಆತನು ಮಾತನಾಡಿದ ಎಂಬುದಾಗಿ ಬರ್ತದೆ. ಹಾಗಾದ್ರೆ ದೇವರಿಂದ ಉಂಟಾದ ಪ್ರೇರೇಪಣೆಯಿಂದ ಈಗ ಈತನು ಸರಿಯಾಗಿ ಏನು ಮಾತನಾಡಿದ ಇಲ್ಲಿ ಬರ್ತದೆ. 49ನೇ ವಚನ, ಆದರೆ ಅವರಲ್ಲಿ ಕಾಯಫನೆಂಬವನೊಬ್ಬನು ಆ ವರ್ಷಕ್ಕೆ ಮಹಾಯಾಜಕನಾಗಿದ್ದು ಅವರಿಗೆ ನಿಮಗೇನೂ ತಿಳಿಯುವುದಿಲ್ಲ. ಆ ದೇವ ಪ್ರೇರೇಪಣೆ ಆಗುವವರೆಗೂ ಒಂದು ವೇಳೆ ಅವರ ಜೊತೆ ಸೇರಿ ಅವನು ಯೋಚಿಸಿದ್ದು ಮಾತನಾಡಿದ್ದು ಬೇರೆ. ಈ ಪ್ರೇರೇಪಣೆ ಮುಗಿದ ನಂತರವೂ ಆತನು ಯೋಚಿಸಿದ್ದು ಬೇರೆ. ಆದರೆ ದೇವ ಪ್ರೇರೇಪಣೆ ಆಗುವಾಗ ಆತನು ಯೋಚಿಸಿದ್ದು ಮಾತನಾಡಿದ್ದು ನಿರ್ದಿಷ್ಟವಾಗಿಯೂ ದೇವರ ಯೋಜನೆ. ಆತನು ಹೇಳ್ತಾನೆ, ನಿಮಗೇನು ತಿಳಿಯುವುದಿಲ್ಲ, ಜನವೆಲ್ಲ ನಾಶವಾಗುವುದಕ್ಕಿಂತ ಒಬ್ಬ ಮನುಷ್ಯನು ಜನಕ್ಕೋಸ್ಕರ ಸಾಯುವುದು. ಹಾಗಾದರೆ ದೇವರು ಎಲ್ಲರನ್ನ ನಾಶ ಮಾಡಲಿಕ್ಕೆ ಆತನು ಮನಸ್ಸು ಮಾಡಲಿಲ್ಲ. ಬದಲಾಗಿ ಎಲ್ಲರ ಪರವಾಗಿ ಒಬ್ಬನು ಮರಣವನ್ನ ಅನುಭವಿಸಬೇಕು. ದೇವರು ಇದನ್ನ ನೇಮಿಸಿದ. ಯಾರು ಮರಣ ಅನುಭವಿಸಬೇಕು? ದೇವರು ನೇಮಿಸಿದ ರಕ್ಷಕ, ಅಂದ್ರೆ ದೇವರು ಕಳಿಸಿದ ಕ್ರಿಸ್ತನು, ಯೇಸು ಎಂಬ ಹೆಸರಿನಲ್ಲಿ ಈ ಲೋಕಕ್ಕೆ ಪ್ರಕಟವಾದ ರಕ್ಷಕ ಕ್ರಿಸ್ತನು. ಈತನು ಈಗ ಎಲ್ಲರಿಗಾಗಿ ಮರಣವನ್ನು ಅನುಭವಿಸಬೇಕು. ಈತನು ಇದನ್ನು ದೇವರ ಪ್ರೇರೇಪಣೆಯಿಂದ ಸ್ಪಷ್ಟವಾಗಿಯೂ ಅದ್ಭುತವಾಗಿ ಮಾತನಾಡಿದ್ದಾನೆ. ಪ್ರೇರೆ, ಎಲ್ಲಾ ಮನುಷ್ಯರಿಗೋಸ್ಕರ ದೇವರು ತನ್ನ ಮಗನನ್ನ ಬಲಿ ಅರ್ಪಿಸಿದ್ದಾನೆ. ಅದನ್ನ ಈ ಇಸ್ರೇಲರ ಅಥವಾ ಯಹೂದ್ಯರ ಪ್ರಧಾನ ಗುರು, ಪ್ರಮುಖ ಗುರು, ಧಾರ್ಮಿಕ ಮುಖಂಡ, ಧಾರ್ಮಿಕ ಅಗ್ರ ಮುಖಂಡ ಆತನು ಇದನ್ನು ಮಾತನಾಡಿದ್ದಾನೆ. ಓಕೆ, ಅಲ್ಲಿ ಆತನು ಏನ್ ಹೇಳ್ತಾನೆ, ಒಬ್ಬ ಮನುಷ್ಯನು ಜನಕ್ಕೋಸ್ಕರ ಸಾಯುವುದು ನಿಮಗೆ ಹಿತವೆಂದು ನೀವು ಆಲೋಚಿಸುವುದಿಲ್ಲ. ನಿಮಗಿದೆಲ್ಲ ಅರ್ಥ ಆಗಲ್ಲ ಅಂತ ಹೇಳ್ತಾನೆ. ನಂತರದಲ್ಲಿ ಈಗ ಅದರ ವಿವರಣೆಯನ್ನು 51ರಲ್ಲಿ ಹೇಳ್ತಾನೆ, ಇದನ್ನು ಅವನು ತನ್ನಷ್ಟಕ್ಕೆ ತಾನೇ ಹೇಳಲಿಲ್ಲ, ಆದರೆ ತಾನು ಆ ವರ್ಷದ ಮಹಾಯಾಜಕನಾದದರಿಂದ ದೇವಪ್ರೇರಣೆಯಿಂದ ಮಾತಾಡಿ ಯೇಸು ಆ ಜನಕ್ಕೋಸ್ಕರ ಸಾಯುವುದಕ್ಕಿದ್ದನೆಂದು ಹೇಳಿದನು. ಆ ಜನಕ್ಕೋಸ್ಕರ ಎಂಬುದಾಗಿ ಹೇಳುವಾಗ ಇಸ್ರಾಯೇಲರಿಗೋಸ್ಕರ. ನಂತರ 52ರಲ್ಲಿ ಅದರ ವಿವರಣೆಯನ್ನ ಮುಂದುವರಿಸಿ ಹೀಗೆ ಹೇಳಲಾಗಿದೆ, ಯೇಸು ಆ ಜನಕ್ಕೋಸ್ಕರ ಮಾತ್ರವಲ್ಲದೆ ಚದುರಿರುವ ದೇವರ ಮಕ್ಕಳನ್ನು ಒಟ್ಟುಗೂಡಿಸುವುದಕ್ಕೆ ಸಹ ಸಾಯುವುದಕ್ಕಿದ್ದನು. ಆ ಜನಕ್ಕೋಸ್ಕರ ಮಾತ್ರವಲ್ಲ, ಅಂದ್ರೆ ಇಸ್ರಾಯೇಲರಿಗೋಸ್ಕರ ಮಾತ್ರವಲ್ಲ, ಚದುರಿರುವ ಅಂದ್ರೆ ಪ್ರಪಂಚದಲ್ಲಿ ಎಲ್ಲಾ ಭೂಭಾಗಗಳಲ್ಲಿ ಹರಡಿರುವಂತ ಇತರೆ ಜನರು, ಯಾವ ಜನಾಂಗ, ಕುಲ, ಭಾಷೆ, ಪ್ರಜೆಗಳೆನ್ನುವಂತ ಭೇದವಿಲ್ಲದೆ ಎಲ್ಲರಿಗಾಗಿ, ಎಲ್ಲಾ ಜನರನ್ನ ದೇವರ ಮಕ್ಕಳೆಂಬುದಾಗಿ ಒಟ್ಟುಗೂಡಿಸುವುದಕ್ಕಾಗಿ ಯೇಸು ಸಾಯುವುದಕ್ಕಿದ್ದನು. ಪ್ರೇರೆ, ಇದು
ಅದ್ಭುತವಾದ ದೇವರ ಯೋಜನೆ. ದೇವರು ಎಲ್ಲರಿಗಾಗಿ ತನ್ನ ಒಬ್ಬನೇ ಮಗನನ್ನ ಬಲಿ ಅರ್ಪಿಸಿದನಲ್ಲ. ತಂದೆ ದೇವರಿಗೆ ನಾವೆಷ್ಟು ಸ್ತೋತ್ರ ಹೇಳಿದ್ರು ಸಾಲದು. ದೇವರ ಯೋಜನೆಯಿಂದ ನಮಗಾಗಿ ಬಲಿಯಾಗುವುದಕ್ಕಾಗಿ ತನ್ನನ್ನೇ ಅರ್ಪಿಸಿಕೊಂಡ ಯೇಸು ಕ್ರಿಸ್ತನಿಗೆ ನಾವೆಷ್ಟು ಸ್ತೋತ್ರ ಹೇಳಿದ್ರು ಸಾಲದು. ಇದರ ನಂತರದಲ್ಲಿ ಬರ್ತದೆ 53ನೇ ವಚನದಲ್ಲಿ, ಈ ಪ್ರೇರೇಪಣೆ ಆದ ದಿನದಿಂದ, ಅವರು ಈ ಒಳಸಂಚು ಮಾಡೋದಕ್ಕೆ ಕೂಡಿ ಬಂದ ದಿನದಲ್ಲಿ ಈ ಸಂಗತಿಗಳು, ಈ ಪ್ರೇರೇಪಣೆಗಳ, ಈ ಮಾತುಗಳೆಲ್ಲ ಮುಗಿದ ಮೇಲೆ ಮುಂದೆ ಬರ್ತದೆ, ಆ ದಿನದಿಂದ ಆತನನ್ನು ಕೊಲ್ಲುವುದಕ್ಕೆ ಆಲೋಚಿಸುತ್ತಿದ್ದರು. ಪ್ರೇರೆ, ಇದೆಲ್ಲವೂ ಚರಿತ್ರೆಯಲ್ಲಿ ದಾಖಲಾಗಿರುವಂತಹ ವಿಷಯಗಳು. ಬೈಬಲ್ನಲ್ಲಿ ಇದು ಬರ್ತದೆ, ಚರಿತ್ರೆಯಾಗಿ ಬರ್ತದೆ. ಕೆಲವೊಂದು ಇತರೆ ಚರಿತ್ರೆ ಪುಸ್ತಕಗಳಲ್ಲಿ ಬರ್ತದೆ. ಯೇಸು ಕ್ರಿಸ್ತನ ಸಮಕಾಲೀನನಾಗಿದ್ದ ಯೋಸೆಫಸ್ ಎನ್ನುವಂಥ ಒಬ್ಬ ಚರಿತ್ರಕಾರನು ಈ ಎಲ್ಲ ಸಂಗತಿಗಳನ್ನ ಆತನು ತನ್ನ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾನೆ. ಮತ್ತು ಪಳೆಯುಳಿಕೆ ಅಂದರೆ ಭೂಗರ್ಭಶಾಸ್ತ್ರದವರು ಈ ಸ್ಥಳಗಳನ್ನು ಪರೀಕ್ಷಿಸುವಾಗ ಇದಕ್ಕೆ ಎಲ್ಲವುಗಳಿಗೂ ಸಾಕಷ್ಟು ಪುರಾವೆಗಳು ಸಿಕ್ಕಿವೆ. ಇದನ್ನ ಯೇಸು ಕ್ರಿಸ್ತನ ಶಿಲುಬೆಯನ್ನ ಅಲ್ಲಗಳೆದು ಅದನ್ನ ಅಲ್ಲ ಎಂಬುದಾಗಿ ಸಾಬೀತು ಮಾಡುವುದಕ್ಕಾಗಿ, ಇದೆಲ್ಲವೂ ನಡೆದಿಲ್ಲ ಎಂಬುದಾಗಿ ಸಾಬೀತು ಮಾಡೋದಕ್ಕಾಗಿ ಎಷ್ಟೋ ಜನರು ಪ್ರಯತ್ನ ಪಟ್ಟು ಇಲ್ಲಿವರೆಗೂ ಸೋತು ಹೋಗಿದ್ದಾರೆ. ಹಾಗೆ ಇದೊಂದು ಅಸಾಧ್ಯ ಕಾರ್ಯ. ದೇವರು ಎಲ್ಲರಿಗಾಗಿ ತನ್ನ ಮಗನನ್ನ ಬಲಿ ಕೊಟ್ಟದ್ದು ನಿಜ. ಯೇಸು ಕಲ್ವಾರಿ ಶಿಲುಬೆಯಲ್ಲಿ ಎಲ್ಲರಿಗಾಗಿ ಯಜ್ಞಾರ್ಪಿತನಾದದ್ದು ನಿಜ. ಆತನ ಸತ್ತು ಜೀವಿತನಾಗಿ ಎದ್ದು ಬಂದದ್ದು ನಿಜ. ಆತನನ್ನು ನಂಬಿದವರು ದೇವರ ಮಕ್ಕಳಾಗಿ ಆತನಿಗಾಗಿ ಒಂದು ಮಹಿಮೆ ಜೀವಿತವನ್ನು ಜೀವಿಸುತ್ತಿರುವುದು ಅದು ಸಹ ನಿಜ. ಈ ಕೃಪೆ ಕರ್ತನು ನಿಮಗೂ ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ತಂದೆಯೇ, ಈ ವಾಕ್ಯ ಭಾಗದಲ್ಲಿ ಯೇಸುವನ್ನು ಕೊಲ್ಲಬೇಕೆಂದಿರುವವರು ಅವರ ಸಂಚು ರೂಪಿಸಿದ ತಪ್ಪಾದ ಗ್ರಹಿಕೆ, ತಪ್ಪಾದ ಮಾತಿನಲ್ಲಿರುವಾಗಲೇ ಅವರ ಮಧ್ಯದಲ್ಲಿ ಕರ್ತನೆ ಪ್ರಮುಖ ಧಾರ್ಮಿಕ ನಾಯಕ, ಅಗ್ರನಾಯಕನ ಅಂದರೆ ಮಹಾಜಕನ ಒಳಗೆ ದೇವರೇ ನೀನು ಮಾತನಾಡಿ ಆತನು ಯೇಸು ಕ್ರಿಸ್ತನು ಎಲ್ಲ ಮನುಷ್ಯರಿಗೋಸ್ಕರ, ಇಸ್ರಾಯೇಲರಿಗೆ ಮಾತ್ರವಲ್ಲದೆ ಭೂ ಲೋಕವೆಲ್ಲ ಇರುವಂಥ ಸಕಲ ಜನರಿಗಾಗಿ, ಎಲ್ಲರನ್ನ ದೇವರ ಮಕ್ಕಳಿಂದ ಒಟ್ಟುಗೂಡಿಸೋದಕ್ಕಾಗಿ ಯೇಸು ಸಾಯಲೇಬೇಕೆಂಬುದಾಗಿ ಕರ್ತನೆ ನೀನು ಆತನ ಮೂಲಕ ಇದನ್ನು ನುಡಿಸಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಹೀಗೆ ನಿನ್ನ ಯೋಜನೆ ಪ್ರಕಟವಾದದಕ್ಕಾಗಿ ಸ್ತೋತ್ರ. ಎಲ್ಲ ಕಾರ್ಯಗಳನ್ನು ನಂಬಿ ತಂದೆಯಾದ ದೇವರೇ ನಮ್ಮನ್ನು ಸಂಪಾದಿಸೋದಕ್ಕೋಸ್ಕರ ನಿನ್ನ ಮಗನನ್ನು ನಿನ್ನ ಬಲಿ ಅರ್ಪಿಸೋದಕ್ಕಾಗಿ ನಾವು ನಿನ್ನನ್ನು ಕರ್ತನಿನ ಪಾದಕರಿಗೆ ನಿನ್ನನ್ನು ಸ್ತುತಿಸಿ ಆರಾಧಿಸ್ತೇವೆ. ಕರ್ತನಾದೇಶವೇ, ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡೋದಕ್ಕಾಗಿ ನೀನು ಹೀಗೆ ನಿನ್ನದೆಲ್ಲವನ್ನ ನೀನು ತ್ಯಾಗ ಮಾಡಿ ನಿನ್ನ ಬಲಿ ಯಾದದಕ್ಕಾಗಿ ನಾವು ನಿನಗೆ ಅಡ್ಡಬಿದ್ದು ನಿನ್ನನ್ನು ಆರಾಧಿಸ್ತೇವೆ. ನಿನಗೆ ಮಹಿಮೆ ಆಗಲಿ ಸ್ವಾಮಿ. ಕರ್ತನೇ, ನಿನಗೆ ಮಹಿಮೆ ಆಗಲಿ ಅಪ್ಪ. ನಿನ್ನ ಮಕ್ಕಳನ್ನು ಕನಿಕರಿಸು. ದೇವರಾತ್ಮನಾದ ಕರ್ತನೆ, ನೀನು ಹೇಗೆ ಇಲ್ಲಿ ಪ್ರೇರೇಪಿಸಿದೆಯೋ, ದೇವ ಪ್ರೇರೇಪಣೆಯನ್ನು ಮಹಾಜಕನಲ್ಲಿ ಕೊಟ್ಟಿಯೋ ಕರ್ತನೆ, ಈ ದಿನಗಳಲ್ಲಿ ನಾವು ನಂಬುವಂತೆ ನಮ್ಮೆಲ್ಲರೊಳಗೂ ದೇವ ಪ್ರೇರೇಪಣೆಯನ್ನು ಕೊಡು. ಭೂಲೋಕದ ಸಕಲ ಜನರು ನಂಬುವಂತೆ ನಿನ್ನ ಪ್ರೇರೇಪಣೆಯನ್ನು ಅನುಗ್ರಹಿಸು. ಅವರ ರಕ್ಷಣೆ ಹೊಂದುವಂತೆ ನೀನು ಮಾಡು ಸ್ವಾಮಿ. ನಿನ್ನ ರಕ್ಷಣೆಯಿಂದ ಎಲ್ಲರೂ ನಂಬಿ ಲಾಭ ಪಡೆದುಕೊಳ್ಳುವುದಕ್ಕೆ ಕೃಪೆಯನ್ನು ಅನುಗ್ರಹಿಸು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.